ನಮಸ್ಕಾರ ವೀಕ್ಷಕರೇ. ನಿನ್ನೆ ನಡೆದ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಟಾಸ್ಕ್ ಮುಗಿದ ಮೇಲೆ ಫ್ರೀ ಟೈಮ್ ಸಿಕ್ಕಾಗ ಟೈಮ್ ಪಾಸ್ ಮಾಡಲು ಡ್ರೋನ್ ಪ್ರತಾಪ್ ಅವರು ಗಾರ್ಡನ್ ಏರಿಯಾದಲ್ಲಿದ್ದ ಸುಮಾರು 5ರಿಂದ 10ಗಳನ್ನು ಆರಿಸಿ ತಂದು ಒಬ್ಬರೇ ಕೂತ್ಕೊಂಡು ಆನೆಕಲ್ ಆಟನ ಆಡುತ್ತಾ ಇರುತ್ತಾರೆ. ಸೊ ಇವರು ಲಿವಿಂಗ್ ಏರಿಯಾದಲ್ಲಿ ಎಲ್ಲ ಕಡೆ ಕರ್ಟನ್ ಹಾಕಿದಾಗ ಈ ಕಲ್ಲಿನಲ್ಲೇ ಒಬ್ಬರು ಆನೆಕಲ್ ಆಟ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಆಡ್ತಿರುವ ಆನೆಕಲ್ ನೆನಪಿಗೆ ಬಂದು ಈ ಆಟನ ಆಡ್ತಾ ಇರ್ತಾರೆ. ಅವರಿಗೆ ಸರಿಯಾಗಿ ರೂಲ್ಸ್ ಮತ್ತು ಆಡೋಕ್ಕೆ ಗೊತ್ತಿರಲಿಲ್ಲ. ಸೊ ಅವರ ಜೊತೆ ವರ್ತೂರ್ ಸಂತೋಷ್ ಅವರು ಕೂಡಿ ಅವರಿಗೆ ಆಟವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ಆಟ ಆಡುತ್ತಿರುವಾಗ ತುಕಾಲಿ ಸಂತೋಷ್ ಅವರನ್ನು ನಾವು ನೋಡಿ ನಗ್ತಾ ಇರ್ತಾರೆ. ಯಾಕಂದರೆ ಅವರಿಬ್ಬರಿಗೂ ಆಟನೇ ಆಡೋಕ್ಕೆ ಬರ್ತಿರಲ್ಲ, ರೂಲ್ಸ್ ಬರ್ತಿರಲ್ಲ. ಸೊ ತುಕಾಲಿ ಸಂತೋಷ್ ಇವರಿಬ್ಬರು ಆಟವಾಡೋದನ್ನು ನೋಡಿ ಮಧ್ಯದಲ್ಲಿ ಬಂದು, ಅದು ಹಾಗೆಲ್ಲ ಕೊಂಡ್ರೋ, ಆನೆಕಲ್ ಆಟ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ, ನಿಮ್ಗೆ ಆಟ ಆಡೋಕ್ಕೆ ಬರಲ್ಲ ಅಂತ ಅವರು ಆಟನ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆನೆಕಲ್ ಆಟ ಹೇಗೆ ಆಡ್ಕೊಡೋದನ್ನ ತುಕಾಲಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಮತ್ತು ಡ್ರೋನ್ ಪ್ರತಾಪ್ ಅವ್ರಿಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬೇಸಿಕಲಿ ತುಕಾಲಿ ಸಂತೋಷ್ ಅವ್ರಿಗೆ ಆ ಹಳೆ ನೆನಪುಗಳು ಚಿಕ್ಕ ವಯಸ್ಸಿನಲ್ಲಿ ಆಡ್ತಿರೋ ಆನೆಕಲ್ ಆಟ ಎಲ್ಲಿಗೆ ನೆನಪು ಬಂದು ಡ್ರೋನ್ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಅವ್ರಿಗೆ ಹೇಳಿಕೊಡೋದು ಸ್ಟಾರ್ಟ್ ಮಾಡ್ತಾರೆ. ಸೊ ಬೇಸಿಕಲಿ 1 ಕಲ್ಲು ಹಾರಿಸಿ ಹಿಡಿಯೋದು, ನೆಕ್ಸ್ಟ್ 2 ಕಲ್ಲು 5 ಕಲ್ಲು ಹಾರಿಸಿ ಹಿಡಿಯೋದು ಸ್ಟಾರ್ಟ್ ಮಾಡ್ತಾರೆ. ಆನಂತರ ಡ್ರೋನ್ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಅವರು ಆಡಲು ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದಾಗಿ ಅವರು ಟೈಮ್ ಪಾಸ್ ಮಾಡಿ ಆನೆಕಲ್ ಆಟನ ಹೇಗೆ ಆಡೋದು ಅಂತ ವೀಕ್ಷಕರಿಗೆ ಹೇಳ್ಕೊಡ್ತಾರೆ. ಈ ಟಾಸ್ಕ್ ವೀಕ್ಷಕರಿಗೆ ತೋರಿಸಿಲ್ಲ, ಇದು ಹೆಡ್ ಮಾಡಿ ಇಟ್ಟಿದ್ದಾರೆ.